ಮತ್ತೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಅಮೆರಿಕದ ಸೇನಾ ನೆಲೆಗಳನ್ನ ಹುಡುಕಿ ಇರಾನ್ ಧ್ವಂಸ ಮಾಡ್ತಾ ಇದೆ. ಯಾವ ಸೆಂಟರ್ಗಳಲ್ಲಿ ನಿಂತು ಅಮೆರಿಕ ಇರಾನ್ನ ಕಡೆಗೆ ದಾಳಿಯನ್ನ ನಡೆಸಬಹುದು ಅನ್ನೋ ಪ್ಲಾನಿಂಗ್ ನಲ್ಲಿತ್ತು, ಆ ಸೆಂಟರ್ಗಳನ್ನೇ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮುಂದುವರೆಸಿದೆ. ದುಬೈ, ಕತಾರ್, ಕುವೈತ್, ಅಬುಧಾಬಿ ನೆಲೆಗಳು ಈಗ ಆಲ್ರೆಡಿ ಒಂದು ಹಂತಕ್ಕೆ ನಿರ್ನಾಮವಾಗಿವೆ. ಇರಾನ್ ಸೇನೆ ಅಟ್ಟಹಾಸಕ್ಕೆ ಅಮೆರಿಕದ ಸೇನಾ ಪಡೆ ಇದೀಗ ಬೆಚ್ಚಿ ಬಿದ್ದಂತೆ ಕಾಣ್ತಾ ಇದೆ. ಕಮಾಂಡ್ ಸೆಂಟರ್ಗಳಿಲ್ಲದೆ ಕ್ಷಿಪಣಿ ಲಾಂಚ್ ಮಾಡೋದು ಹೇಗೆ ಅನ್ನೋ ತಲೆಬಿಸಿ ಅಮೆರಿಕ ಕಾಡ್ತಾ ಇದೆ. ಮತ್ತೊಂದು ಕಡೆ ಇಂಥದ್ದೇ ಘಾತಕ ದಾಳಿಗಳನ್ನ ಇರಾನ್ನ ಮೇಲೆ ಅಮೆರಿಕ ಮಾಡಿದೆ. ಇರಾನ್ನ ಪ್ರಮುಖ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿದೆ ಅಮೆರಿಕ. ಆದರೆ ಇರಾನ್ ತನ್ನ ದಾಳಿಯನ್ನ ಮಗದಷ್ಟು ತೀವ್ರಗೊಳಿಸ್ತಾ ಇದೆ. ಹಾಗಾದ್ರೆ ಇರಾನ್ನಲ್ಲಿ ಗೌಪ್ಯ ಕಮಾಂಡ್ ಸೆಂಟರ್ಗಳಿದೆಯಾ? ಈ ಸೆಂಟರ್ಗಳಿಂದಲೇ ಅಮೆರಿಕ ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕರಾರುವಕ್ ದಾಳಿಯನ್ನ ನಡೆಸ್ತಾ ಇರುವ ಇರಾನಿ ಪಡೆಗಳಿಗೆ ದಶಕಗಳ ಹಿಂದೆಯೇ ಮಾಡಿಕೊಂಡಿದ್ದ ಪ್ಲಾನ್ ಬಿ ಇದೀಗ ಸಾಥ್ ನೀಡ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಅಮೆರಿಕ ಹಾಗೆ ಇಸ್ರೇಲ್ ನಡೆಸ್ತಾ ಇರುವ ಜಂಟಿ ದಾಳಿಯಿಂದಾಗಿ ಇರಾನ್ನ ಅನೇಕ ಆಯಕಟ್ಟಿನ ಪ್ರದೇಶಗಳು ಹಾಗೆ ಜನನಿಬಿಡ ಪ್ರದೇಶಗಳು ವಾಣಿಜ್ಯ ಅಥವಾ ಆರ್ಥಿಕ ನಿಟ್ಟಿನಲ್ಲಿ ಬಹಳ ಪ್ರಮುಖ ಸ್ಥಾನವನ್ನ ನಿರ್ವಹಿಸ್ತಾ ಇದ್ದ ನಗರಗಳು ಪುಡೀಸಾಗಿದೆ. ನಿರಂತರವಾದ ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಇಷ್ಟೆಲ್ಲ ಪರಿಣಾಮ ಬೀರ್ತಾ ಇದ್ರೂ ಕೂಡ ಯುದ್ಧದಿಂದ ಹಿಂದೆ ಸರಿಯುವ ಯಾವುದೇ ಮಾತನಾಡ್ತಾ ಇಲ್ಲ ಇರಾನ್. ಹಾಗಾದ್ರೆ ಇರಾನ್ಗೆ ಇಷ್ಟೆಲ್ಲ ಬೆಂಬಲ ಹೇಗೆ ಸಿಗ್ತಾ ಇದೆ, ಇಷ್ಟೆಲ್ಲ ಬಲ ಬರ್ತಿರೋದು ಹೇಗೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಮತ್ತೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಅಮೆರಿಕದ ಸೇನಾ ನೆಲೆಗಳನ್ನ ಹುಡುಕಿ ಇರಾನ್ ಧ್ವಂಸ ಮಾಡ್ತಾ ಇದೆ. ಯಾವ ಸೆಂಟರ್ಗಳಲ್ಲಿ ನಿಂತು ಅಮೆರಿಕ ಇರಾನ್ನ ಕಡೆಗೆ ದಾಳಿಯನ್ನ ನಡೆಸಬಹುದು ಅನ್ನೋ ಪ್ಲಾನಿಂಗ್ ನಲ್ಲಿತ್ತು, ಆ ಸೆಂಟರ್ಗಳನ್ನೇ ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮುಂದುವರೆಸಿದೆ. ದುಬೈ, ಕತಾರ್, ಕುವೈತ್, ಅಬುಧಾಬಿ ನೆಲೆಗಳು ಈಗ ಆಲ್ರೆಡಿ ಒಂದು ಹಂತಕ್ಕೆ ನಿರ್ನಾಮವಾಗಿವೆ. ಇರಾನ್ ಸೇನೆ ಅಟ್ಟಹಾಸಕ್ಕೆ ಅಮೆರಿಕದ ಸೇನಾ ಪಡೆ ಇದೀಗ ಬೆಚ್ಚಿ ಬಿದ್ದಂತೆ ಕಾಣ್ತಾ ಇದೆ. ಕಮಾಂಡ್ ಸೆಂಟರ್ಗಳಿಲ್ಲದೆ ಕ್ಷಿಪಣಿ ಲಾಂಚ್ ಮಾಡೋದು ಹೇಗೆ ಅನ್ನೋ ತಲೆಬಿಸಿ ಅಮೆರಿಕ ಕಾಡ್ತಾ ಇದೆ. ಮತ್ತೊಂದು ಕಡೆ ಇಂಥದ್ದೇ ಘಾತಕ ದಾಳಿಗಳನ್ನ ಇರಾನ್ನ ಮೇಲೆ ಅಮೆರಿಕ ಮಾಡಿದೆ. ಇರಾನ್ನ ಪ್ರಮುಖ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿದೆ ಅಮೆರಿಕ. ಆದರೆ ಇರಾನ್ ತನ್ನ ದಾಳಿಯನ್ನ ಮಗದಷ್ಟು ತೀವ್ರಗೊಳಿಸ್ತಾ ಇದೆ. ಹಾಗಾದ್ರೆ ಇರಾನ್ನಲ್ಲಿ ಗೌಪ್ಯ ಕಮಾಂಡ್ ಸೆಂಟರ್ಗಳಿದೆಯಾ? ಈ ಸೆಂಟರ್ಗಳಿಂದಲೇ ಅಮೆರಿಕ ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕರಾರುವಕ್ ದಾಳಿಯನ್ನ ನಡೆಸ್ತಾ ಇರುವ ಇರಾನಿ ಪಡೆಗಳಿಗೆ ದಶಕಗಳ ಹಿಂದೆಯೇ ಮಾಡಿಕೊಂಡಿದ್ದ ಪ್ಲಾನ್ ಬಿ ಇದೀಗ ಸಾಥ್ ನೀಡ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಅಮೆರಿಕ ಹಾಗೆ ಇಸ್ರೇಲ್ ನಡೆಸ್ತಾ ಇರುವ ಜಂಟಿ ದಾಳಿಯಿಂದಾಗಿ ಇರಾನ್ನ ಅನೇಕ ಆಯಕಟ್ಟಿನ ಪ್ರದೇಶಗಳು ಹಾಗೆ ಜನನಿಬಿಡ ಪ್ರದೇಶಗಳು ವಾಣಿಜ್ಯ ಅಥವಾ ಆರ್ಥಿಕ ನಿಟ್ಟಿನಲ್ಲಿ ಬಹಳ ಪ್ರಮುಖ ಸ್ಥಾನವನ್ನ ನಿರ್ವಹಿಸ್ತಾ ಇದ್ದ ನಗರಗಳು ಪುಡೀಸಾಗಿದೆ. ನಿರಂತರವಾದ ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಇಷ್ಟೆಲ್ಲ ಪರಿಣಾಮ ಬೀರ್ತಾ ಇದ್ರೂ ಕೂಡ ಯುದ್ಧದಿಂದ ಹಿಂದೆ ಸರಿಯುವ ಯಾವುದೇ ಮಾತನಾಡ್ತಾ ಇಲ್ಲ ಇರಾನ್. ಹಾಗಾದ್ರೆ ಇರಾನ್ಗೆ ಇಷ್ಟೆಲ್ಲ ಬೆಂಬಲ ಹೇಗೆ ಸಿಗ್ತಾ ಇದೆ, ಇಷ್ಟೆಲ್ಲ ಬಲ ಬರ್ತಿರೋದು ಹೇಗೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಮತ್ತೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಅಮೆರಿಕದ ಸೇನಾ ನೆಲೆಗಳನ್ನ ಹುಡುಕಿ ಇರಾನ್ ಧ್ವಂಸ ಮಾಡ್ತಾ ಇದೆ.
ಯಾವ ಸೆಂಟರ್ಗಳಲ್ಲಿ ನಿಂತು ಅಮೆರಿಕ ಇರಾನ್ನ ಕಡೆಗೆ ದಾಳಿಯನ್ನ ನಡೆಸಬಹುದು ಅನ್ನೋ ಪ್ಲಾನಿಂಗ್ ನಲ್ಲಿತ್ತು ಆ ಸೆಂಟರ್ಗಳನ್ನೇ, ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮುಂದುವರೆಸಿದೆ. ದುಬೈ, ಕತಾರ್, ಕುವೈತ್, ಅಬುಧಾಬಿ ನೆಲೆಗಳು ಈಗ ಆಲ್ರೆಡಿ ಒಂದು ಹಂತಕ್ಕೆ ನಿರ್ನಾಮವಾಗಿವೆ. ಇರಾನ್ ಸೇನೆ ಅಟ್ಟಹಾಸಕ್ಕೆ ಅಮೆರಿಕದ ಸೇನಾ ಪಡೆ ಇದೀಗ ಬೆಚ್ಚಿ ಬಿದ್ದಂತೆ ಕಾಣ್ತಾ ಇದೆ. ಕಮಾಂಡ್ ಸೆಂಟರ್ಗಳಿಲ್ಲದೆ ಕ್ಷಿಪಣಿ ಲಾಂಚ್ ಮಾಡೋದು ಹೇಗೆ ಅನ್ನೋ ತಲೆಬಿಸಿ ಅಮೆರಿಕ ಕಾಡ್ತಾ ಇದೆ. ಮತ್ತೊಂದು ಕಡೆ ಇಂಥದ್ದೇ ಘಾತಕ ದಾಳಿಗಳನ್ನ ಇರಾನ್ನ ಮೇಲೆ ಅಮೆರಿಕ ಮಾಡಿದೆ. ಇರಾನ್ನ ಪ್ರಮುಖ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿದೆ ಅಮೆರಿಕ. ಆದರೆ ಇರಾನ್ ತನ್ನ ದಾಳಿಯನ್ನ ಮತ್ತಷ್ಟು ಮಗದಷ್ಟು ತೀವ್ರಗೊಳಿಸ್ತಾ ಇದೆ. ಹಾಗಾದ್ರೆ ಇರಾನ್ನಲ್ಲಿ ಗೌಪ್ಯ ಕಮಾಂಡ್ ಸೆಂಟರ್ಗಳಿದೆಯಾ? ಈ ಸೆಂಟರ್ಗಳಿಂದಲೇ ಅಮೆರಿಕ ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕರಾರುವಕ್ ದಾಳಿಯನ್ನ ನಡೆಸ್ತಾ ಇರುವ ಇರಾನಿ ಪಡೆಗಳಿಗೆ ದಶಕಗಳ ಹಿಂದೆಯೇ ಮಾಡಿಕೊಂಡಿದ್ದ ಪ್ಲಾನ್ ಬಿ ಇದೀಗ ಸಾಥ್ ನೀಡ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಅಮೆರಿಕ ಹಾಗೆ ಇಸ್ರೇಲ್ ನಡೆಸ್ತಾ ಇರುವ ಜಂಟಿ ದಾಳಿಯಿಂದಾಗಿ ಇರಾನ್ನ ಅನೇಕ ಆಯಕಟ್ಟಿನ ಪ್ರದೇಶಗಳು ಹಾಗೆ ಜನನಿಬಿಡ ಪ್ರದೇಶಗಳು, ವಾಣಿಜ್ಯ ಅಥವಾ ಆರ್ಥಿಕ ನಿಟ್ಟಿನಲ್ಲಿ ಬಹಳ ಪ್ರಮುಖ ಸ್ಥಾನವನ್ನ ನಿರ್ವಹಿಸ್ತಾ ಇದ್ದ ನಗರಗಳು ಪುಡೀಸಾಗಿದೆ. ನಿರಂತರವಾದ ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಇಷ್ಟೆಲ್ಲ ಪರಿಣಾಮ ಬೀರ್ತಾ ಇದ್ರೂ ಕೂಡ ಯುದ್ಧದಿಂದ ಹಿಂದೆ ಸರಿಯುವ ಯಾವುದೇ ಮಾತನಾಡ್ತಾ ಇಲ್ಲ ಇರಾನ್. ಹಾಗಾದ್ರೆ ಇರಾನ್ಗೆ ಇಷ್ಟೆಲ್ಲ ಬೆಂಬಲ ಹೇಗೆ ಸಿಗ್ತಾ ಇದೆ, ಇಷ್ಟೆಲ್ಲ ಬಲ ಬರ್ತಿರೋದು ಹೇಗೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಮತ್ತೊಂದು ಕಡೆ ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಅಮೆರಿಕದ ಸೇನಾ ನೆಲೆಗಳನ್ನ ಹುಡುಕಿ ಇರಾನ್ ಧ್ವಂಸ ಮಾಡ್ತಾ ಇದೆ. ಯಾವ ಸೆಂಟರ್ಗಳಲ್ಲಿ ನಿಂತು ಅಮೆರಿಕ ಇರಾನ್ನ ಕಡೆಗೆ ದಾಳಿಯನ್ನ ನಡೆಸಬಹುದು ಅನ್ನೋ ಪ್ಲಾನಿಂಗ್ ನಲ್ಲಿತ್ತು ಆ ಸೆಂಟರ್ಗಳನ್ನೇ, ಸೇನಾ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮುಂದುವರೆಸಿದೆ. ದುಬೈ, ಕತಾರ್, ಕುವೈತ್, ಅಬುಧಾಬಿ ನೆಲೆಗಳು ಈಗ ಆಲ್ರೆಡಿ ಒಂದು ಹಂತಕ್ಕೆ ನಿರ್ನಾಮವಾಗಿವೆ. ಇರಾನ್ ಸೇನೆ ಅಟ್ಟಹಾಸಕ್ಕೆ ಅಮೆರಿಕದ ಸೇನಾ ಪಡೆ ಇದೀಗ ಬೆಚ್ಚಿ ಬಿದ್ದಂತೆ ಕಾಣ್ತಾ ಇದೆ. ಕಮಾಂಡ್ ಸೆಂಟರ್ಗಳಿಲ್ಲದೆ ಕ್ಷಿಪಣಿ ಲಾಂಚ್ ಮಾಡೋದು ಹೇಗೆ ಅನ್ನೋ ತಲೆಬಿಸಿ ಅಮೆರಿಕ ಕಾಡ್ತಾ ಇದೆ. ಮತ್ತೊಂದು ಕಡೆ ಇಂಥದ್ದೇ ಘಾತಕ ದಾಳಿಗಳನ್ನ ಇರಾನ್ನ ಮೇಲೆ ಅಮೆರಿಕ ಮಾಡಿದೆ. ಇರಾನ್ನ ಪ್ರಮುಖ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿದೆ ಅಮೆರಿಕ. ಆದರೆ ಇರಾನ್ ತನ್ನ ದಾಳಿಯನ್ನ ಮತ್ತಷ್ಟು ಮಗದಷ್ಟು ತೀವ್ರಗೊಳಿಸ್ತಾ ಇದೆ. ಹಾಗಾದ್ರೆ ಇರಾನ್ನಲ್ಲಿ ಗೌಪ್ಯ ಕಮಾಂಡ್ ಸೆಂಟರ್ಗಳಿದೆಯಾ? ಈ ಸೆಂಟರ್ಗಳಿಂದಲೇ ಅಮೆರಿಕ ನೆಲೆಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕರಾರುವಕ್ ದಾಳಿಯನ್ನ ನಡೆಸ್ತಾ ಇರುವ ಇರಾನಿ ಪಡೆಗಳಿಗೆ ದಶಕಗಳ ಹಿಂದೆಯೇ ಮಾಡಿಕೊಂಡಿದ್ದ ಪ್ಲಾನ್ ಬಿ ಇದೀಗ ಸಾಥ್ ನೀಡ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ. ಅಮೆರಿಕ ಹಾಗೆ ಇಸ್ರೇಲ್ ನಡೆಸ್ತಾ ಇರುವ ಜಂಟಿ ದಾಳಿಯಿಂದಾಗಿ ಇರಾನ್ನ ಅನೇಕ ಆಯಕಟ್ಟಿನ ಪ್ರದೇಶಗಳು ಹಾಗೆ ಜನನಿಬಿಡ ಪ್ರದೇಶಗಳು, ವಾಣಿಜ್ಯ ಅಥವಾ ಆರ್ಥಿಕ ನಿಟ್ಟಿನಲ್ಲಿ ಬಹಳ ಪ್ರಮುಖ ಸ್ಥಾನವನ್ನ ನಿರ್ವಹಿಸ್ತಾ ಇದ್ದ ನಗರಗಳು ಪುಡೀಸಾಗಿದೆ. ನಿರಂತರವಾದ ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಇಷ್ಟೆಲ್ಲ ಪರಿಣಾಮ ಬೀರ್ತಾ ಇದ್ರೂ ಕೂಡ ಯುದ್ಧದಿಂದ ಹಿಂದೆ ಸರಿಯುವ ಯಾವುದೇ ಮಾತನಾಡ್ತಾ ಇಲ್ಲ ಇರಾನ್. ಹಾಗಾದ್ರೆ ಇರಾನ್ಗೆ ಇಷ್ಟೆಲ್ಲ ಬೆಂಬಲ ಹೇಗೆ ಸಿಗ್ತಾ ಇದೆ, ಇಷ್ಟೆಲ್ಲ ಬಲ ಬರ್ತಿರೋದು ಹೇಗೆ ಅನ್ನೋ ಅನುಮಾನ ಕಾಡ್ತಾ ಇದೆ.